ಜಾತ್ರೆ ಗಂಡು ಬತ್ತಾಸು ಟಿಪ್ಪಣಿಗಳು ನಂದಿಧ್ವಜ. ನಂದಿಧ್ವಜ ಅಂತಂದ್ರೆ 16ರಿಂದ 18 ಮೊಳ ಎತ್ತರವಿರುವ ಒಂದು ನಂದಿಧ್ವಜ. ಅದು ಬಿದಿರಿಂದ ಮಾಡಿರ್ತಾರೆ. ಕಿತ್ತಾರೆ ಬಿರುಡುಗಳನ್ನು ಜೋಡಿಸುತ್ತಾರೆ. 7-8 ಅಡಿ ಎತ್ತರದಲ್ಲಿ ಸಣ್ಣ ಆಕೃತಿಯ ನಂದಿ ವಿಗ್ರಹವಿರುತ್ತದೆ. ಅದು ನಂದಿಧ್ವಜ 7 ಅಡಿ ಎತ್ತರದಲ್ಲಿ ಒಂದು ನಂದಿ ವಿಗ್ರಹವಿರುತ್ತದೆ. ಕಂಬದ ತುದಿ ರೇಷ್ಮೆ ಧ್ವಜವನ್ನು ಕಟ್ಟಿರುತ್ತಾರೆ. ಕಂಬದ ತುದಿಗೆ ಏನು ಕಟ್ಟಿರ್ತಾರೆ ಅಂದ್ರೆ ಒಂದು ರೇಷ್ಮೆಯ ಧ್ವಜ ಕಟ್ಟಿರ್ತಾರೆ. ವೀರಗಾಸೆ ಅಂತಂದ್ರೆ ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ಜಾನಪದ ಕಲೆ. ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ಜಾನಪದ ಕಲೆ ಅಂತ ವೀರಗಾಸೆ. ಯಕ್ಷಗಾನ ಅಂತಂದ್ರೆ ವಿಶಿಷ್ಟವಾದ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ ಹಾಗೂ ವೇಷಭೂಷಣಗಳನ್ನು ಒಳಗೊಂಡ ಒಂದು ಶಾಸ್ತ್ರೀಯ ಕಲೆ. ಇದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಯಕ್ಷಗಾನ ಪ್ರಚಲಿತದಲ್ಲಿದೆ ಅಂದ್ರೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಪ್ರಚಲಿತದಲ್ಲಿದೆ. ಚಮತ್ಕಾರವನ್ನು ಪ್ರದರ್ಶಿಸುವ ಒಂದು ಜಾನಪದ ಕಲೆ. ಇದನ್ನು ನಡೆಸುವವರು ಬಹುತೇಕ ಅಲೆಮಾರಿಗಳೇ ಆಗಿರುತ್ತಾರೆ. ಇದನ್ನು ನಡೆಸುವರು ಯಾರಾಗಿರ್ತಾರ ಅಂದ್ರೆ ಬಹುತೇಕ ಅಲೆಮಾರಿಗಳೇ ಆಗಿರ್ತಾರ ಅಂತ ಹೇಳ್ತಾರೆ. ಈಗ ಪಾಠ ಮಕ್ಕಳು ನೀವು ಯಾವುದಾದರೂ ಜಾತ್ರೆಯನ್ನು ನೋಡುವುದಿಲ್ಲ, ಅಲ್ಲಿ ಕಂಡ ದೃಶ್ಯಗಳನ್ನು ಕೊಂಡು ನೆನಪಿಸಿಕೊಳ್ಳಿ. ಜಾತ್ರೆಯ ಸಂಭ್ರಮ ಜನಸಾಗರ, ಅಂಗಡಿಗಳ ಸಾಲು ನೆನಪಾಗುತ್ತದೆಯಲ್ಲ. ನಿಮ್ಮಂತೆ ನಿಮ್ಮ ಗೆಳೆಯರು ಕೂಡ ಜಾತ್ರೆಗೆ ಹೋಗುತ್ತಾರೆ. ಅವರ ಜಾತ್ರೆ ಅನುಭವಗಳನ್ನು ತಿಳಿಯೋಣವೇ? ನಿಮ್ಮ ಊರಿನಲ್ಲಿ ಯಾವುದಾದ್ರು ನೀವು ಜಾತ್ರೆಗೆ ಹೋಗಿರ್ತಿರಲ್ಲ, ಅಲ್ಲಿ ನಿಮ್ಮಂತೆ ನಿಮ್ಮ ಗೆಳೆಯರು ಕೆಲವರು ಬಂದಿರ್ತಾರಲ್ಲ. ಹಂಗ ಪರೀಕ್ಷೆ ಮುಗಿದು ಬೇಸಿಗೆ ರಜೆ ಪ್ರಾರಂಭ ಆಯಿತು. ವೇಣು ಮತ್ತು ರಶ್ಮಿ ತಾಯಿಯೊಂದಿಗೆ ಅಜ್ಜನ ಮನೆಗೆ ಹೊರಟರು. ಮಧ್ಯಾಹ್ನದ ವೇಳೆಗಾಗಲೇ ಅಜ್ಜನ ಮನೆ ತಲುಪಿದರು. ಸಂಜೆ ಎಲ್ಲರೂ ಊರಿನಲ್ಲಿ ನಡೆಯುತ್ತಿದ್ದ ಜಾತ್ರೆಗೆ ಹೊರಟರು. ವೇಣು, ನಿಮ್ಮಂತೆ ನಿಮ್ಮ ಪರೀಕ್ಷೆ ಮುಗಿದು ಬೇಸಿಗೆ ರಜೆ ಪ್ರಾರಂಭ ಆಗ್ತದಲ್ಲ, ಅವಾಗ ನೀವು ಎಲ್ಲಿ ಹೋದ್ರಿ? ನಿಮ್ಮ ಅಜ್ಜನ ಮನೆಗೆ ಜಾತ್ರೆಗೆ ಅಂತ ಹೋಗ್ತಿರಲ್ಲ. ಹಂಗ ವೇಣು ಮತ್ತು ರಶ್ಮಿ ತಾಯಿಯೊಂದಿಗೆ ಅಜ್ಜಿ ಮನೆಗೆ ಹೋಗ್ತಾರ. ಅಲ್ಲಿ ಮಧ್ಯಾಹ್ನದ ವೇಳೆಗಾಗಲೇ ಅವರು ಅಲ್ಲಿ ತಲುಪಿರ್ತಾರ. ಸಂಜೆ ಎಲ್ಲರೂ ಅವರು ಜಾತ್ರೆಗೆ ಹೋಗ್ತಾರೆ. ಜಾತ್ರೆಯಲ್ಲಿ ಹೋಗ್ತಾರೆ ನೋಡ್ರಿ. ಜಾತ್ರೆ ಮೈದಾನದಲ್ಲಿ ಸಾಲು ಅಂಗಡಿಗಳು, ಆಟಿಕೆ ಸಾಮಾನುಗಳು, ಬಲೂನುಗಳು, ಗೊಂಬೆಗಳು, ಬಳೆ ಸರಗಳು, ಗಂಡು ಬತ್ತಾಸು, ಸಿಹಿ ತಿಂಡಿಗಳು ಅಂಗಡಿಗಳು, ಒಂದೆಡೆ ಬಟ್ಟೆ, ಪಾತ್ರೆ, ಹೂ, ಹಣ್ಣುಗಳು ಅಂಗಡಿಗಳ ಸಾಲು. ಮತ್ತೊಂದು ಕಡೆ ಹೋಟೆಲ್ಗಳು, ದುಕಾನುಗಳು, ತೂಗು ತೊಟ್ಟಿಲುಗಳು ಇದ್ದವು. ಅಲ್ಲಿ ಎಲ್ಲಿ ನೋಡಿದರೂ ಜನಸಾಗರ. ಮಕ್ಕಳ ಅಜ್ಜನೊಡನೆ ಜಾತ್ರೆಗೆ ಅಂಗಣವನ್ನು ಪ್ರವೇಶಿಸಿದರು. ನೀವು ಜಾತ್ರೆಗೆ ಹೋದಾಗ ಎಲ್ಲಿ ನೋಡಿದ್ರು ಏನಿರ್ತದೆ? ಜನಸಾಗರ, ಅಂಗಡಿಗಳು, ಸಾಲು ಎಲ್ಲ ಇರ್ತಲ್ಲ. ಹಂಗ ಅಲ್ಲೇನಿರ್ತಾವ ಆಟಿಕೆ ಸಾಮಾನುಗಳು, ಗಂಡು ಬತ್ತಾಸುಗಳು, ಸಿಹಿ ತಿಂಡಿಗಳು, ಬಲೂನುಗಳು ಅಂಗಡಿಗಳು ಇರ್ತವಲ್ಲ. ಅಲ್ಲಿ ಎಲ್ಲ ಕಡೆ ಜಾತ್ರೆಗ ನಿಮ್ಮ ಜಾತ್ರೆಗಂತೆಲ್ಲ ಹಂಗೆ ಇರ್ತಾವ. ವೇಣು ಹತ್ರ ಅಜ್ಜ ಇಲ್ಲಿ ಎಷ್ಟೊಂದು ಅಂಗಡಿಗಳೇ ಇಲ್ಲ, ಪ್ರತಿದಿನವೂ ಹೀಗೆ ಇರ್ತವೆ. ವೇಣು ಕೇಳ್ತಾ, ಅಜ್ಜ ಇಲ್ಲಿ ಎಷ್ಟೊಂದು ಅಂಗಡಿಗಳೇ ಇಲ್ಲ, ಇವು ಪ್ರತಿದಿನ ಹಿಂಗೆ ಇರ್ತಾವ ಅಂತ ವೇಣು ಕೇಳ್ತಾ. ಅವಾಗ ಅಜ್ಜ ಹೇಳ್ತಾನೆ, ಇಲ್ಲ ವೇಣು, ಬೇರೆ ದಿನಗಳಲ್ಲಿ ಇಷ್ಟೊಂದು ಅಂಗಡಿಗಳು ಇರುವುದಿಲ್ಲ, ಜಾತ್ರೆಗೆ ಎಂದು ವಿಶೇಷವಾಗಿ ಹಾಕಿರ್ತಾರೆ. ಅಜ್ಜ ಹೇಳ್ತಾನೆ, ಇಲ್ಲ ವೇಣು, ಬೇರೆ ದಿನಗಳಲ್ಲಿ ಇಷ್ಟೊಂದು ಅಂಗಡಿಗಳು ಇರುವುದಿಲ್ಲ, ಇವು ಎದಕ್ಕಾಗ್ತಾರಂದ್ರೆ ಜಾತ್ರೆಗೊಂದು ವಿಶೇಷವಾಗಿ ಹಾಕಿರ್ತಾರಂತ ಅಜ್ಜ ಹೇಳ್ತಾನೆ. ರಶ್ಮಿ, ಅಜ್ಜ ಜಾತ್ರೆಯಲ್ಲಿ ಅಷ್ಟೊಂದು ಅಂಗಡಿಗಳು? ರಶ್ಮಿ ಕೇಳ್ತಾ, ಅಜ್ಜ ಜಾತ್ರೆಗಾಗ ಅಷ್ಟು ಅಂಗಡಿಗಳು ಇರ್ತಾವ ಅಂತ ರಶ್ಮಿ ಕೇಳ್ತಾ. ಅವಾಗ ಅಜ್ಜ ಹೇಳ್ತಾನೆ, ರಶ್ಮಿ, ಜಾತ್ರೆಗೆ ಬಹಳಷ್ಟು ಜನ ಬರ್ತಾರೆ ಅಲ್ಲವಾ? ಬಂದವರು ತಮಗೆ ಬೇಕಾದದ್ದನ್ನು ಕೊಂಡುಕೊಳ್ಳಲು ಅನುಕೂಲವಾಗಲೆಂದು ದೂರದ ಊರುಗಳಿಂದ ವ್ಯಾಪಾರಸ್ಥರು ಬರುತ್ತಾರೆ. ಅಲ್ಲದೆ ಮಾರಾಟಗಾರರಿಗೆ ಒಳ್ಳೆಯ ಅವಕಾಶಗಳಿವೆ. ಈ 3 ಜಾತ್ರೆಗಂತೂ ಒಂದೊಂದು ಅಂಗಡಿ ಇದ್ರೆ ಎಲ್ಲರೂ ಅದೇ ಅಂಗಡಿ ಬರ್ತಿರಲ್ಲ. ಅಲ್ಲಿ ಹೋದಾಗ ಒಬ್ರಿಗೆ ವ್ಯಾಪಾರ ಮಾಡ್ಬೇಕಂದ್ರೆ ಇನ್ನೊಬ್ರು ಒಂದೊಂದು ಕೈ ಹಿಡ್ಕೊಂಡು ಹೋಗ್ತಾರೆ. ಅವಾಗ ವ್ಯಾಪಾರಸ್ಥರಿಗೆ ಏನಾಗ್ತದೆ? ಕಷ್ಟ ಆಗ್ತದ. ಅದಕ್ಕೆ ದೂರ ಊರುಗಳಿಂದ ವ್ಯಾಪಾರಸ್ಥರು ಬರ್ತಾರಂತ ಅಜ್ಜ ಹೇಳ್ತಾರೆ. ಹೇಳು, ಈ ಜಾತ್ರೆ ಎಷ್ಟು ದಿನ ನಡೆಯುತ್ತದೆ? ಈ ಜಾತ್ರೆ ಎಷ್ಟು ದಿನ ನಡೀತದ ಅಂತ ಹೇಳ್ತಾ. ಅವಾಗ ಅಜ್ಜ ಹೇಳ್ತಾನೆ, ಮತ್ತೆ ನಡೆಯುವುದು ಕೆಲವು ದಿನ ಮಾತ್ರ, ಆದರೆ ಹೋರಾಟ 2-3 ದಿನಗಳವರೆಗೂ ಇರುತ್ತದೆ. ಬನ್ನಿ ಅಂಗಡಿ ಬೀದಿಗೆ ಸೇರೋಣ. ಅಜ್ಜ ಹೇಳ್ತಾನೆ, ಇಲ್ಲಿ ರಥ ಎಳೆಯುವುದು 1 ದಿನ
ಆಗುತ್ತಿಲ್ಲ.